ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾನ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಡಯಾಬಿಟಿಸ್ ಯಾವಾಗ ಕಂಟ್ರೋಲ್ ಇರೋದಿಲ್ವೋ, ಔಟ್ ಆಫ್ ಕಂಟ್ರೋಲ್ ಆಗಿರ್ತದೋ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿರ್ತದೋ ಅಂಥ ಒಂದು ಸಂದರ್ಭದಲ್ಲಿ ಹಲವಾರು ರೀತಿಯ ಕಾಂಪ್ಲಿಕೇಶನ್ಗಳಾಗ್ತದೆ. ಆ ಕಾಂಪ್ಲಿಕೇಶನ್ಗಳು ಕಣ್ಣಿನ ಸಂಬಂಧಿ ಕಾಂಪ್ಲಿಕೇಶನ್ಗಳಾಗಬಹುದು, ಹೃದಯ ಸಂಬಂಧಿ ಕಾಂಪ್ಲಿಕೇಶನ್ಗಳಾಗಬಹುದು, ಹಾಗೂ ನರಗಳ ಸಂಬಂಧಿ ಕಾಂಪ್ಲಿಕೇಶನ್ಗಳಾಗಬಹುದು, ಕಿಡ್ನಿ ಸಂಬಂಧಿ ಕಾಂಪ್ಲಿಕೇಶನ್ಗಳಾಗಬಹುದು, ಚರ್ಮ ಸಂಬಂಧಿ ಕಾಂಪ್ಲಿಕೇಶನ್ಗಳಾಗಬಹುದು. ಇವತ್ತಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ ಕಂಟ್ರೋಲ್ ಇಲ್ಲದಲೇ ಇದ್ದರೆ ಯಾವ ಸ್ಕಿನ್ ಪ್ರಾಬ್ಲಮ್ಗಳಾಗ್ತದೆ, ಚರ್ಮ ಸಂಬಂಧಿ ಕಾಯಿಲೆಗಳು ಯಾವ್ಯಾವುದು ಉತ್ಪತ್ತಿ ಆಗ್ತದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಯಾವಾಗ ಶುಗರ್ ಕಂಟ್ರೋಲ್ ಇಲ್ಲದಲೇ ಇರ್ತದೋ ಅಂಥ ಸಂದರ್ಭದಲ್ಲಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿದ್ದ ಸಂದರ್ಭದಲ್ಲಿ 10 ರೀತಿಯ ಚರ್ಮ ಸಂಬಂಧಿ ಕಾಯಿಲೆಗಳು ಉಂಟಾಗ್ತದೆ. ಅದರಲ್ಲಿ ಮೊದಲನೇದು ಲಿಪೋವೇದಿಕ ನೆಕ್ರೋಬಯೋಸಿಸ್. ಈ ಒಂದು ಕಾಯಿಲೆಯಲ್ಲಿ ಕಾಲಿನಲ್ಲಿ ರೈಸ್ಡ್ ಸ್ಕಿನ್ ಪ್ಯಾಚ್ ಅಂತಂದರೆ ಬ್ರೌನ್ ಕಲರ್ ಇಲ್ಲ ರೆಡ್ ಕಲರ್ ಇಲ್ಲ ಯೆಲ್ಲೋ ಕಲರ್ ರೈಸ್ಡ್ ಪ್ಯಾಚ್, ಸ್ಕಿನ್ ಪ್ಯಾಚ್ಗಳಾಗಿರ್ತದೆ. ಈ ಪ್ಯಾಚ್ಗಳ ಸುತ್ತಲೂ ಮಾರ್ಜಿನಲ್ಲಿ ಒಂದು ಹೊಳಪಾಗಿರ್ತದೆ, ಒಂದು ನೈಸಾಗಿ ಒಂದು ಶೈನಿಂಗ್ ಇರ್ತದೆ. ಹಾಗೂ ಈ ಒಂದು ಚರ್ಮ ಸಂಬಂಧಿ ಕಾಯಿಲೆಯಲ್ಲಿ ಚರ್ಮ ತಿಕ್ಕಾಗಿರ್ತದೆ, ಹಾರ್ಡ್ ಆಗಿರ್ತದೆ. ಇದರ ಇರಿಟೇಷನ್ನು, ಇಚ್ಚಿಂಗು, ನವೆ ಎಲ್ಲ ಇರ್ತದೆ, ಕಡ್ತ, ಇನ್ಫ್ಲಮೇಷನ್ ಎಲ್ಲದು ಇರ್ತದೆ. ಇದರಲ್ಲಿ ಕೆಲವೊಂದು ಬಾರಿ ಬ್ಲಡ್ ವೆಸಲ್ಸ್ಗಳು ಇದರಲ್ಲಿ ವಿಸಿಬಲ್ ಕಾಣ್ತದೆ. ಹಾಗೂ ಎರಡನೇ ಒಂದು ಚರ್ಮ ಸಂಬಂಧಿ ಕಾಯಿಲೆ ಅಂತಂದರೆ ಅಕ್ಯಾಂಥೋಸಿಸ್ ನೈಗ್ರಿಕ್ಯಾನ್ಸ್. ಈ ಒಂದು ಸಮಸ್ಯೆಯಲ್ಲಿ ಕುತ್ತಿಗೆ ಭಾಗದಲ್ಲಿ, ಕಂಕಳ ಭಾಗದಲ್ಲಿ ಹಾಗೂ ತೊಡೆ ಸಂದುಗಳಲ್ಲಿ ಚರ್ಮ ಬಿರುಕು ಬಿಟ್ಟಂತೆ ಇರ್ತದೆ, ಕಪ್ಪಾಗಿರ್ತದೆ, ರಫ್ ಆಗಿರ್ತದೆ, ಥಿಕ್ ಹಾರ್ಡ್ ಆಗಿರ್ತದೆ. ನೀವು ನೋಡಿರ್ಬೋದು, ಕೆಲವೊಬ್ಬರನ್ನ ಮುಖನೇ ಒಂದು ಬಣ್ಣ ಇರ್ತದೆ, ಕುತ್ತಿಗೆ ಭಾಗನೇ ಒಂದು ಬಣ್ಣ ಇರ್ತದೆ. ಇದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸೇ ಪ್ರಮುಖವಾದ ಕಾರಣ. ಅದರ ಜೊತೆಗೆ ಈಗ ಯಾವಾಗ ಡಯಾಬಿಟಿಸ್ ಕಂಟ್ರೋಲ್ ಇಲ್ಲದಲೇ ಇದ್ದರೆ ಈ ಒಂದು ಸಮಸ್ಯೆ ಆಗಬಹುದು. ಮೂರನೇ ಒಂದು ಚರ್ಮ ಸಂಬಂಧಿ ಕಾಯಿಲೆ ಅಂತಂದರೆ ಡಿಜಿಟಲ್ ಸ್ಕ್ಲಿರೋಸಿಸ್. ಈ ಒಂದು ಸಮಸ್ಯೆಯಲ್ಲಿ ಬೆರಳುಗಳಲ್ಲಿ, ಜಾಯಿಂಟ್ಸ್ಗಳಲ್ಲಿ, ಕಾಲುಗಳ ಒಂದು ಬೆರಳುಗಳ ಜಾಯಿಂಟ್ಸ್ಗಳಲ್ಲಿ ಚರ್ಮ ರಫ್ ಆಗ್ತದೆ, ಹಾರ್ಡ್ ಥಿಕ್ ಆಗ್ತದೆ, ಹಾಗೂ ಈ ಒಂದು ಟೈಟ್ ಆಗ್ತದೆ. ಯಾವಾಗ ಹಲವಾರು ವರ್ಷಗಳಿಂದ ಶುಗರ್ ಕಂಟ್ರೋಲ್ ಇರೋದಿಲ್ವೋ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿರ್ತದೋ ಅಂಥ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಉದ್ಭವ ಆಗ್ಬೋದು. ಇದು ಕಾಲಕ್ರಮೇಣ ಬೆರಳುಗಳು, ಕೈ ಕಾಲುಗಳನ್ನ ಆಡ್ಸೋಕ್ಕೂ ಆಗೋದಿಲ್ಲ, ಮೂಮೆಂಟ್ ಮಾಡೋಕ್ಕೂ ಆಗದಲ್ಲೇ ಇರ್ತಕ್ಕಂಥ ಒಂದು ಸಾಧ್ಯತೆಗಳು ಬರಬಹುದು. ನಾಲ್ಕನೆಯ ಒಂದು ಪ್ರಾಬ್ಲಮ್ ಅಂತಂದರೆ ಬ್ಲಿಸ್ಟರ್ಸ್, ಬೊಬ್ಬೆಗಳು ಹೇಳ್ತದೆ. ಈ ಕೈಗಳಲ್ಲಿ, ಪಾದ, ಹಸ್ತಗಳಲ್ಲಿ ಈ ಸುಟ್ಟ ಗಾಯ ಆದಾಗ ಯಾವ ರೀತಿ ಬೊಬ್ಬೆ ಹೇಳ್ತದೋ ಅದೇ ರೀತಿ ಬೊಬ್ಬೆಗಳು ಹೇಳ್ತದೆ. ಆದರೆ ಸುಟ್ಟ ಗಾಯಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂದರೆ, ಸುಟ್ಟ ಗಾಯದಲ್ಲಿ ಹೇಳ್ತಕ್ಕಂತಹ ಬೊಬ್ಬೆಗಳಲ್ಲಿ ಉರಿ, ನೋವು ಇರ್ತದೆ. ಆದರೆ ಈ ಒಂದು ಸಮಸ್ಯೆಯಲ್ಲಿ ಉರಿ, ನೋವು ಇರೋದಿಲ್ಲ. ಐದನೆಯ ಒಂದು ಸಮಸ್ಯೆ ಅಂತಂದರೆ ಸ್ಕಿನ್ ಇನ್ಫೆಕ್ಷನ್ ಆಗ್ತಿರ್ತದೆ. ಪದೇ ಪದೇ ಚರ್ಮ ಒಂದು ಇನ್ಫೆಕ್ಷನ್ನು, ಸೋಂಕಿಗೆ ಒಳಗಾಗ್ತಾ ಇರ್ತದೆ. ಆರನೇ ಒಂದು ಸಮಸ್ಯೆ ಅಂತಂದರೆ ಈ ಸ್ಕಿನ್ ಡಿಸಾರ್ಡರ್ ಅಂದರೆ ಸ್ಕಿನ್, ಚರ್ಮ ಇಚ್ಚಿ, ಡ್ರೈ ಅಂತಂದರೆ ಕಡ್ತಾ ಇರ್ತದೆ ಹಾಗೂ ಒಣಗ್ದಂಗೆ ಯಾವಾಗಲೂ ಒರಟಾದ ಚರ್ಮ ಇರ್ತದೆ. ಏಳನೇ ಒಂದು ಚರ್ಮ ಸಂಬಂಧಿ ಕಾಯಿಲೆ ಅಂತಂದರೆ ಗ್ಸಾಂಥೆಲ್ಲಾಸ್ಮಾ ಅಂತಂದರೆ ಯೆಲ್ಲೋ ಕಲರ್, ಒಂಥರ ಫ್ಯಾಟ್ ಥರ ಇರ್ತಕ್ಕಂತಹ ಒಂದು ಪ್ಯಾಚ್ಗಳು ಕಣ್ಣಿನ ಸುತ್ತ ಇರ್ತದೆ, ಕಣ್ಣಿನ ಕಾರ್ನರ್ಗಳಲ್ಲಿ ಇರ್ತದೆ, ಕಣ್ಣಿನ ರೆಪ್ಪೆ ಮೇಲ್ಗಡೆ ಎಲ್ಲ ಒಂದು ಫ್ಯಾಟ್ ಡೆಪಾಸಿಷನ್ ಇರ್ತದೆ. ಇದಕ್ಕೆ ಕಾರಣ ಶುಗರ್ ಕಂಟ್ರೋಲ್ ಇಲ್ಲದಲೇ ಇರ್ಬೋದು. ಅದರ ಜೊತೆಗೆ ಈ ಒಂದು ಫ್ಯಾಟ್ ಡೆಪಾಸಿಷನ್ ಆಗಿರೋದ್ರಿಂದ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋದ್ರಿಂದ ಈ ಒಂದು ಸಮಸ್ಯೆಗಳು ಕಾಣ್ತದೆ. ಎಂಟನೇ ಒಂದು ಸಮಸ್ಯೆ ಅಂತಂದರೆ ಓಪನ್ ವೂಂಡ್ ಸೋರ್ಸ್ ಆ್ಯಂಡ್ ಅಲ್ಸರ್ಸ್ ಅಂತಂದರೆ ಗಾಯ ಬೇಗ ಮಾಯೋದಿಲ್ಲ, ಅದರ ಜೊತೆಗೆ ಹುಣ್ಣಾಗೋದು, ಅಲ್ಸರ್ ಆಗೋ ಸಾಧ್ಯತೆಗಳು ಹೆಚ್ಚಿರ್ತದೆ. ಒಂಬತ್ತನೇ ಒಂದು ಸ್ಕಿನ್ ಪ್ರಾಬ್ಲಮ್ ಅಂತಂದರೆ ಶಿನ್ ಸ್ಪಾಟ್ಸ್. ಶಿನ್ ಸ್ಪಾಟ್ ಅಂತಂದರೆ ಮಂಡಿ ಕೆಳಗಡೆ ಇರ್ತಕ್ಕಂಥ ಒಂದು ಬೋನಿಗೆ ಟಿಬಿಯಾ ಅಂತ ಕರೀತಾರೆ, ಅದನ್ನು ಶಿನ್ ಬೋನ್ ಅಂತ ಕರೀತಾರೆ. ಆ ಭಾಗದಲ್ಲಿ ಆ ಶಿನ್ ಸ್ಪಾಟ್ಸ್ ಅಂತಂದರೆ ಕಪ್ಪು ಕಲರ್ ಚುಕ್ಕೆ ಚುಕ್ಕೆ ಥರ ಸ್ಕಿನ್ ಸ್ಪಾಟ್ಗಳಾಗ್ತದೆ. ಇದಕ್ಕೆ ಕಾರಣ ಇನ್ಸುಲಿನ್ ರೆಸಿಸ್ಟೆನ್ಸ್, ಶುಗರ್ ಕಂಟ್ರೋಲ್ ಇಲ್ದಲೇ ಇರ್ತಕ್ಕಂಥದ್ದು. ಹತ್ತನೆಯ ಒಂದು ಸಮಸ್ಯೆ ಅಂತಂದರೆ ಕಾಂಪ್ಲಿಕೇಶನ್ ಅಂತಂದರೆ ಸ್ಕಿನ್ ಟ್ಯಾಗ್. ನರಹುಲಿ ಥರ ಕುತ್ತಿಗೆ ಭಾಗದಲ್ಲಿ, ಕಂಕಳಲ್ಲಿ, ಸೊಂಟದ ಸುತ್ತ ಚರ್ಮ ಎದ್ದಂಥ ಒಂದು ಸಮಸ್ಯೆಗಳಿರ್ತದೆ. ಈ ಎಲ್ಲ ಒಂದು ಸಮಸ್ಯೆಗಳು, ಈ 10 ರೀತಿಯ
ಕಾಂಪ್ಲಿಕೇಶನ್ಗಳು ಚರ್ಮ ಸಂಬಂಧಿ ಕಾಂಪ್ಲಿಕೇಶನ್ಗಳು. ಯಾವಾಗ ಶುಗರ್ ಕಂಟ್ರೋಲ್ ಇರೋದಿಲ್ವೋ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿರ್ತೋ, ದೀರ್ಘಕಾಲದ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದು ಶುಗರ್ ಕಂಟ್ರೋಲ್ ಇಲ್ಲದೇ ಇದ್ದರೆ ಚರ್ಮಕ್ಕೆ ಸಂಬಂಧಪಟ್ಟ ಈ 10 ಕಾಯಿಲೆಗಳು ಉದ್ಭವ ಆಗ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸ್ಕಿನ್ಗೆ ಸಂಬಂಧಪಟ್ಟ ಕಾಂಪ್ಲಿಕೇಶನ್ಗಳು, ಯಾವಾಗ ಶುಗರ್ ಕಂಟ್ರೋಲ್ ಇಲ್ಲದೇ ಇದ್ದಾಗ ಈ ಎಲ್ಲ ಸಮಸ್ಯೆಗಳು ಉದ್ಭವ ಆಗುತ್ತೆ ಅಂತ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾವುದೇ ಒಂದು ಈ ಚಿಹ್ನೆಗಳು, ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸ್ಕೊಂಡ್ರೆ ತಕ್ಷಣ ನೀವು ತಡ ಮಾಡ್ದಲೇ ಹತ್ತಿರವಿರ್ತಕ್ಕಂತಹ ತಜ್ಞ ವೈದ್ಯರನ್ನು ಭೇಟಿಯಾಗಿ ತಮ್ಮ ಶುಗರ್ ಲೆವೆಲ್ನ ಚೆಕ್ ಮಾಡಿಸ್ಕೊಂಡು ಅವರ ಸೂಕ್ತ ಸಲಹೆ ಸೂಚನೆ ಮೇರೆಗೆ ಔಷಧೋಪಚಾರಗಳನ್ನ ಮಾಡಿಕೊಂಡು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.